ಯಕ್ಷಪುರಾಯಿ ಸುರೇಶ್ ಬಂಗೇರ ಅವರಿಗೆ ಒಂದನೇ ಹುಟ್ಟೂರ ಸಮ್ಮಾನ ನೆರವೇರ್ತಿದ್ರೆ ಹುಟ್ಟೂರಿನ ಪ್ರೀತಿಯ ಗೌರವವನ್ನ ನಮ್ಮೆಲ್ಲರ ಕರತಾಳದ ಮುಖಾಂತರ ಅವರಿಗೆ ಸಮರ್ಪಿಸೋಣ. ಕೋಟ ಅಮೃತೇಶ್ವರಿ ಯಕ್ಷಗಾನ ಮಂಡಳಿಯನ್ನ ಮುನ್ನಡೆಸುತ್ತಾ ಯಕ್ಷ ಸೇವೆಯನ್ನ ಮಾಡುತ್ತಿರುವ ಸುರೇಶ್ ಬಂಗೇರ ಅವರ ಬದುಕು ಹಸನಾಗಲಿ, ಯಕ್ಷ ಮಾತಿಗ ಆಶೀರ್ವಾದ ಸದಾಕಾಲ ಅವರ ಮೇಲಿರಲಿ ಎನ್ನುವ ಸದಾಶಯದೊಂದಿಗೆ ಈ ಹುಟ್ಟೂರ ಸಮ್ಮಾನ ಮತ್ತು ನಡುತುತ್ತಿನ ಯಕ್ಷಪುರಾಯಿ ಎನ್ನುವ ಬಿರುದನ್ನ ಕೋಟ ಸುರೇಶ್ ಬಂಗೇರ ಅವರಿಗೆ ಈ ಸುಸಂದರ್ಭದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರದಾನಿಸುತ್ತಿದ್ದೇವೆ. ಗೌರವ ಪುರಸ್ಕೃತರಿಗೆ ಪ್ರೀತಿಯ ಚಪ್ಪಾಳೆಯ ಗೌರವವನ್ನ ಕೋಟದ ಸಮಸ್ತ ನಾಗರಿಕರ ಪರವಾಗಿ ಕೂಡ ಮಾಡೋಣ ಮತ್ತು ಅವರ ಮುಂದಿನ ಹೆಜ್ಜೆಕ್ಕೆಲ್ಲ ಅನ್ನದ ಸುಖವ ನೀಡಿದ ಮಹಾನುಭಾವರು ಎಂದರು ಅತಿಶಯ. ವಿಶೇಷ ಅಭಿನಂದನೆಗಳನ್ನ ಸ್ವೀಕರಿಸಿರುವ ಎಲ್ಲ ರೀತಿಯ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದೇವೆ. ಎಲ್ಲ ಗಣ್ಯರು ಅವರಿಗೆ ವಿಶೇಷ ಗೌರವವನ್ನ ಕೊಡಮಾಡಬೇಕಾಗಿ ವಿನಂತಿ. ನಿಮ್ಮನ್ನು ಗೌರವಿಸಿರೋದ್ರಲ್ಲಿ ನಮ್ಮ ಸ್ವಾರ್ಥವೂ ಇದೆ. ಮುಂದಿನ ದಿನಗಳಲ್ಲಿ ನೀವು ನಮ್ಮೊಂದಿಗೆ ಇರಬೇಕು. ಒಂದು ಹನಿ ರಕ್ತ ಜೀವನವನ್ನ ಉಳಿಸುತ್ತದೆ. ಮುಂದಿನ 6 ಜನ ವಿಶೇಷ ಅಭಿನಂದಿತರನ್ನ ವೇದಿಕೆಗೆ ಕರೆಯುವ ಹೊತ್ತು. ಆರಂಭಿಕ ಹಂತದಲ್ಲಿ ರಂಜಿಸಿದ್ರು. ಆ ಶಾಲೆಯ ಶಿಕ್ಷಕಿಯರನ್ನ ಪ್ರತಿನಿಧಿಗಳು ವೇದಿಕೆಗೆ ಆಗಮಿಸಿ ಪ್ರೀತಿಯ ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾ ಕೇಳಿಕೊಳ್ತಾ ಇದ್ದಾವೆ. ಕಳೆದ 7 ವರ್ಷಗಳಿಂದ ವಿನೂತನವಾದ ಕಾರ್ಯಕ್ರಮಗಳನ್ನು ಅವರು ಸಮಾಜಕ್ಕೆ ಈ ಭಾಗದ ಜನರಿಗೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಬೇಕು. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಇಷ್ಟೆಲ್ಲ ಖರ್ಚು ಮಾಡಿ ಅವರು ಬೇರೆ ಬೇರೆ ಸಂಘಟನೆಗಳನ್ನ ಮೂಲಕ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಲ್ಲಿ ಕೊಡ್ತಾ ಇದ್ದಾರೆ.
ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅಂತ ಹಾರೈಸಿ, ನನಗೆ ಸ್ವರ ಸರಿ ಇಲ್ಲದಿದ್ರೆ ನಾನು ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗುದಿಲ್ಲ. ಖಂಡಿತ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಇಲ್ಲಿ ರೂಪಿಸಿದ ಈ ಒಂದು ಹುಟ್ಟೂರ ಸನ್ಮಾನ ಮಾಡಿ ಗೌರವಿಸುವಂತ ಕಾರ್ಯಕ್ರಮ ನಿಜವಾಗಿಯೂ ಬಹಳ ಅನುಕರಣೀಯವಾಗಿದೆ. ಹೆಚ್ಚಾಗಿ ಇವತ್ತು ಈ ಭಾಗದ ಹೆಚ್ಚಿನ ಜನರು, ಅದರಲ್ಲಿಯೂ ಈ ಬಾಳೆಬೆಟ್ಟು ಬಣೂರು ಭಾಗದ ಹೆಚ್ಚಿನ ಜನರು ಇಲ್ಲಿ ಈ ಒಂದು ಕಾರ್ಯಕ್ರಮ ಆಗಮಿಸಿದ್ದಾರೆ. ಒಂದು ಯುವ ಸಮೂಹ ಒಟ್ಟಾಗಿ ಗ್ರಾಮದಲ್ಲಿ ಎಲ್ಲರನ್ನ ಒಟ್ಟಿಗೂಡಿಸಿಕೊಂಡು ಕೂಡ ತಾನು ಕೂಡ ಬೆಳೆಯುತ್ತೆ ಮತ್ತು ಎಲ್ಲರನ್ನ ಬೆಳೆಸುತ್ತೆ ಅನ್ನುವುದಕ್ಕೆ ಸ್ಪರ್ಶ ಒಂದು ಸ್ಪಷ್ಟವಾದಂತ ಉದಾಹರಣೆ ಅಂತ ನಾನು ಭಾವಿಸಿ, ಈ ಸ್ಪರ್ಶಕ್ಕೋಸ್ಕರ ಸ್ಪರ್ಶದ ಕಾರ್ಯಕ್ರಮ ನಡೆಯುವಂತ ಎಲ್ಲ ಗಣ್ಯರಿಗೆ ಮತ್ತು ಪರಿಶ್ರಮ ಪಡ್ತಾ ಇರುವಂತ ಎಲ್ಲ ಯುವಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 7 ವರ್ಷಗಳಿಂದ ಈ ಒಂದು ಬಾಳೆಬೆಟ್ಟು ಫ್ರೆಂಡ್ಸ್ ಮತ್ತು ಭಗತ್ ಸಿಂಗ್ ಯುವ ವೇದಿಕೆ ಸ್ಪರ್ಶ ಎನ್ನುವ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಈ ಕೋಟದ ಪರಿಸರದಲ್ಲಿ ಹಮ್ಮಿಕೊಂಡು ಬರ್ತಾ ಇದೆ. ಪ್ರತಿ ವರ್ಷವೂ ಒಂದು ವಿಭಿನ್ನ ಚಿಂತನೆಗಳಿಂದ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷವೂ ಹೊಸ ವಿಚಾರವನ್ನು ಇಟ್ಟುಕೊಂಡು ಮುಂದೆ ಬಂದಿದೆ. ನಿರಂತರವಾಗಿ ಒಂದು ಸಾಮಾಜಿಕವಾಗಿ ಕೆಲಸವನ್ನು ಮಾಡ್ತಾ ಈ ಊರಿನ ವಿವಿಧ ಕ್ಷೇತ್ರದಲ್ಲಿ ಪ್ರತಿಭೆಯನ್ನ ತೋರಿಸ್ತಕ್ಕಂಥ ಅನೇಕ ಪ್ರತಿಭೆಗಳಿಗೆ ಇವತ್ತು ವೇದಿಕೆಯಲ್ಲಿ ಸನ್ಮಾನವನ್ನ ಮಾಡಿ ಗುರುತಿಸಿ ಅವರಿಗೆ ಇನ್ನೂ ಹೆಚ್ಚಿನ ಕೆಲಸವನ್ನ ಮಾಡಲು ಪ್ರೇರಣೆಯನ್ನ ಮಾಡಿದ್ದಾರೆ. ಈ ಪರಿಸರದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಲು ನಾವೆಲ್ಲ ಅವರೊಟ್ಟಿಗೆ ಸಹ ಇದ್ದೇವೆ. ಸಕಾರಾತ್ಮಕವಾಗಿ ಕೆಲಸ ಮಾಡಲಿ ಅಂತೇಳಿ ಹಾರೈಸಿದ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ.